ಪ್ರತಿದಾಳಿ ಸಹ ಮಾಡಿದ್ದಾರೆ ಸ್ವತಂತ್ರ ಹೋರಾಟದಲ್ಲಿ. ಈಗ ಮೊದಲನೇದಾಗಿ ಏನು SDPI ನ ರಾಜ್ಯಾಧ್ಯಕ್ಷರು ಅಬ್ದುಲ್ ಮಜೀದ್ ಅವರು ನಿನ್ನೆ ಹೇಳಿರ್ತಕ್ಕಂಥ ಹೇಳಿಕೆಯನ್ನ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದಿಂದ ಖಂಡಿಸ್ತೀವಿ. ಈ ಕೇಳಿ ನೀವು ಬೆಂಬಲಿಸ್ಕೊಳ್ಳಿ. ಈಗ ಹೇಳಿದ್ರು ಈ ಕೇಳಿ ಲಾಠಿ ತಗೊಳ್ತೀವಿ ಅಂತ ಹೇಳಿದ್ರು, ಲಾಠಿ ಏಟ್ಗಳನ್ನ ತಗೊಳ್ತೀವಿ ಅಂದ್ರು. ಮಾತಾಡಕ್ ಬಿಡಿ ಅವ್ರಿಗೆ. ನೀವ್ ಯಾಕೆ ಓವರ್ ಆನ್ ಮಾಡ್ತೀರಾ ಪ್ರತಿ ಸತಿ? ಪ್ರತಿ ಸಾರಿ ಏನು ವಿಚಾರ ನೀವು ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ 2 ನಿಮಿಷ ಲಾಠಿ ಇವರ ಅಧ್ಯಕ್ಷರು ಲಾಠಿ ಏಟುಗಳನ್ನ ತಗೊಳ್ಳೋದಕ್ಕೆ ಹಾಗೆ ಹುತಾತ್ಮರಾಗೋದಕ್ಕೆ ಸಿದ್ಧರಾಗಿ ಅಂತ ಹೇಳ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯಾದಂತ ಪ್ರಶ್ನೆ ಇಲ್ಲ. ಆದ್ರೆ ಅಲ್ಲಿ ಹೇಳಿರ್ತಕ್ಕಂಥದ್ದು ಸಂಘರ್ಷಕ್ಕೆ ತಯಾರಾಗಿ. ಯಾರೊಂದಿಗೆ ಸಂಘರ್ಷ? ಯಾರ ಜೊತೆ ಸಂಘರ್ಷ? ದಲಿತ ಸಂಘರ್ಷ ಸಮಿತಿಗೆ ಅದು ಅಸ್ಪೃಶ್ಯತೆ ವಿರುದ್ಧ ಸಂಘರ್ಷ ಆಗ್ಲಿ, ಅದಕ್ಕೆ ನಾವು ಒಪ್ಕೋತೀವಿ. ಇವ್ರು ಹೇಳ್ತಕ್ಕಂಥ ಸಂಘರ್ಷ ಅಂದ್ರೆ ಏನು? ಹೌದು ಹೌದು ಹೌದು. ನೀವು ನಿಮಗ್ ಬೆಳಿಗ್ಗೆ ಹೇಳಿದೆ, ಇವಾಗೂ ಹೇಳ್ತೀನಿ. ಮಹಾತ್ಮ ಗಾಂಧೀಜಿ ಮಾಡಿದ್ದು ಸಂಘರ್ಷ, ಅದಕ್ಕೆ ಉತ್ತರ ಕೊಡ್ತೀನಿ. ಈಗ ಮಾಡಿದ್ದು ರಕ್ತಪಾತ. ಕೇಳಿ, ಮಹಾತ್ಮ ಗಾಂಧಿ ಅವರ ಕಾಲದಲ್ಲಿ ಸಂಘರ್ಷ ಆ ಸಂದರ್ಭದಲ್ಲಿ ಹೇಳಿದ್ರಲ್ವಾ, ಆ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ಅವರ ಸಂಘರ್ಷದಲ್ಲಿ ಭಗತ್ ಸಿಂಗ್ ಅವರು ಪ್ರಾಣ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಚರ್ಚೆ ದಾರಿಯನ್ನ ಎಳಿತಾ ಇದ್ದೀರಾ. ನಾವೆಲ್ಲ ತೋರಿಸ್ತಾ ಅಶೋಕ್ ಗೌಡ್ರೆ, ಅಬ್ದುಲ್ ಮಜೀದ್ ಅವರು ಇವತ್ತು ಕೊಟ್ಟಂತ ಹೇಳಿಕೆ ಜ್ಞಾನವ್ಯಾಪಿ ಮಸೀದಿಗೆ ಸಂಬಂಧಪಟ್ಟಂತ ಹೇಳಿಕೆ. ಅಲ್ಲಿ ಅವರು ಅವಕಾಶ ಕೊಟ್ಟಿದ್ದಾರೆ ನೆಲಮಾಳಿಗೆಯಲ್ಲಿ. ಈ ಹಿಂದೆ 1993 ತನಕ ಅಲ್ಲಿ ಪೂಜೆ ಆಗ್ತಾ ಇತ್ತು ಅಂತ ಹೇಳಿ. ಅದರ ಅರ್ಥ ಈಗ ಅವರ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಅದು ಕಾನೂನಲ್ಲಿ ತಪ್ಪಾಗಿದೆ. ಅದು ನಮ್ಮದು ಮಸೀದಿ, ಅಲ್ಲಿ ಹಿಂದೂಗಳಿಗೆ ಅವಕಾಶವನ್ನು ಕೊಡಲಾಗಿದೆ ಅಂತ ಹೇಳಿ. ಅದಕ್ಕೆ ನಿಮ್ಮ ಸಮರ್ಥನೆ ಏನು? ಅವ್ರು ಹೇಳ್ತಾ ಇದ್ದಾರೆ ಅಲ್ಲ, ಅದು ದೇವಸ್ಥಾನ ಅಲ್ಲ, ಅದು ಮಸೀದಿ ಆಗಿತ್ತು, ಹಾಗಾಗಿ ನಾವು ಸಂಘರ್ಷಕ್ಕೆ ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದೀವಿ, ನಾವು ಅದನ್ನು ಪಡಿತೀವಿ ಅನ್ನೋಂಥದ್ದು ಅವರ ವಾದ. ಹಾಗಿದ್ರೆ ನಿಮ್ಮ ವಾದ ಏನು? ಜಯಪ್ರಕಾಶ್ ಜಿ, ಏನಂದ್ರೆ ಇಲ್ಲಿ ಈ ನಮ್ಮ ಜ್ಞಾನವಾಪಿ ದೇವಸ್ಥಾನ ಏನಿದೆ 1669 2 ಸೆಪ್ಟೆಂಬರಲ್ಲಿ ಒಂದು ಪತ್ರನ ಯಾರು ಈ ದೇವಸ್ಥಾನವನ್ನು ಕೆಡವಿ ಔರಂಗಜೇಬ್ರಿಗೆ ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಉಲ್ಲೇಖ ಮಾಡ್ತಾರೆ, ಇದನ್ನೆಲ್ಲ ನಾವು ಕೆಡವಿದ್ದೀವಿ, ಇಲ್ಲಿ ಇಸ್ಲಾಮಿಕ್ ಸಿಂಬಲ್ಸ್ನ ನಾವು ಸ್ಥಾಪಿಸಿದ್ದೀವಿ ಇದೇ ದೇವಸ್ಥಾನದಲ್ಲಿ ಅಂತ ಹೇಳಿ ಬರೀತಾರೆ. ಅದು ಒಂದು ಎವಿಡೆನ್ಸು. ಅದಾದಮೇಲೆ ಈ ನಮ್ಮ ಈ KK ಮೊಹಮ್ಮದ್ ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಏನಂತಂದರೆ ಜ್ಞಾನವಾಪಿ ದೇವಸ್ಥಾನ ಇರ್ಬೋದು, ಮಥುರಾ ಇರ್ಬೋದು, ಹಾಗೆ ಅಯೋಧ್ಯೆ ಜೊತೆಗೆ ಇನ್ನೂ ಒಂದು ಅಷ್ಟು ದೇವಸ್ಥಾನಗಳು ಸೇರಿಸಿ ಇಲ್ಲೆಲ್ಲನೂ ಸಹ ಧಾರ್ಮಿಕವಾದಂತಹ ಹಿಂದೂ ಅಂದರೆ ಈ ದೇಶದ ಭಾರತೀಯ ದೇಶದ ಈ ಮೂಲ ಸಂಸ್ಕೃತಿ ಏನಿತ್ತು ಇದಕ್ಕೆ ನಾವು ಪೂಜೆ ಮಾಡ್ತಕ್ಕಂತಹ ದೊಡ್ಡ ಸಂಸ್ಕೃತಿ ಇಲ್ಲಿತ್ತು, ಅಂದರೆ ನಾಗರಿಕತೆಯ ಸಂಸ್ಕೃತಿಗಳು. ಅದರಿಂದಾಗಿ ಈ ಜಾಗಗಳನ್ನು ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಬಿಟ್ಕೊಟ್ರೆ ತುಂಬ ಒಳ್ಳೆ ದೊಡ್ಡ ಕೆಲಸ ಮಾಡ್ತೀವಿ ಅಂತ KK ಮೊಹಮ್ಮದ್ ಅವರು ಹೇಳ್ತಾರೆ. ಒಂದು. ಎರಡನೇದು, ಈಗ ಜ್ಞಾನವಾಪಿ ದೇವಸ್ಥಾನದಲ್ಲಿ ಇದೆಲ್ಲ ಇದ್ಕೊಂಡು ಹಿಂದೂ ಸಿಂಬಲ್ಸ್ ಎಲ್ಲ ಇದ್ಕೊಂಡು ಮತ್ತು ಅಲ್ಲಿ ಕಂಟಿನ್ಯೂಸ್ ಪೂಜೆ ಹಾಕ್ಕೊಂಡ್ಬರ್ತಿದೆ. ಹದೀತ್ಸಲ್ಲಿ ಏನು ಹೇಳ್ತಾರೆ? ಒಂದು ಪವಿತ್ರವಾದ ಕುರಾನ್ನ ಬರೆದಂತಹ ಪೈಗಂಬರನ ಅನೇಕ ಜನ ಹೆಂಡತಿಯರಲ್ಲಿ ಅವರು ಒಂದು ಹದೀತ್ಸ್ನ ಬರೆದಂತಹವರು 8 ಜನ ಹೆಂಡತಿಯರು ಅಂತ ನಾನು ಓದಿದ್ದೇನೆ.
ಆ ಹದೀಸ್ನಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ ಏನಂತಂದರೆ ಎಲ್ಲಿ ಅನ್ಯ ಧರ್ಮದ ಪೂಜೆ ಆಗ್ತಾ ಇತ್ತು ಅಲ್ಲಿ ನಾವು ನಮಾಜ್ ಮಾಡಬಾರ್ದು, ಇದಿಲ್ವೇ ಇಲ್ಲ, ನಮಾಜ್ ಮಾಡಬಾರ್ದು ಅಂತ ಇದೆ. ಆಯ್ತಾ? ಕ್ಲಿಯರ್ ಕಟ್ ಆಗಿದೆ. ಇಲ್ಲ. ನಾನು ಸೃಷ್ಟಿ ಮಾಡಿದ್ದು ಜಾಗ ಕ್ಲೀನ್ ಇರ್ಬೇಕು ಅಷ್ಟೇ, ಮಕ್ಕ ಕಡೆ ತಿರುಗಬೇಕು, ನಮಾಜ್ ಮಾಡಬೇಕು, ಮುಗಿದ ಎಲ್ಲಿ ಇದನ್ನ ಹದೀಸ್ ಅಲ್ಲಿ ಬರ್ದಿದ್ದಾರೆ. ಇದನ್ನ ನಾನು ಅನೇಕ ಜನ ಇಸ್ಲಾಮಿಕ್ ಸ್ಕಾಲರ್ಸ್ ಹತ್ರನೂ ತಿಳ್ಕೊಂಡಿದ್ದೇನೆ, ಪ್ಲಸ್ ಹದೀಸ್ನಲ್ಲೂ ಸಹ ಓದಲಿಕ್ಕೆ ಪ್ರಯತ್ನನೂ ಮಾಡಿದ್ದೇನೆ. ಇದೆಲ್ಲ ಇದೆ, ಅಲ್ಲಿ ಓದಿಲ್ಲ. ಅಲ್ಲಿ ಏನು ಕ್ಲಿಯರ್ ಕಟ್ ಆಗಿದ್ದ ಮೇಲೆ ಇವ್ರು ಯಾಕೆ ಈಗ ಇವರೇ ಏನು ಹೇಳಿದ್ರು, ಈಗ ಅಬ್ದುಲ್ ರಜಾಕ್ ಅಂತಕ್ಕಂಥ ವ್ಯಕ್ತಿನ ಏನು ಹೇಳಿದ್ರು, ಕೈ ಕಾಲು ತೊಳ್ಕೊಂಡು ನೀಟಾಗಿರ್ತಕ್ಕಂತಹ ಕಡೆ ಮೆಕ್ಕಾ ಕಡೆ ತಿರ್ಕೊಂಡು ನಮಾಜ್ ಮಾಡಿದ್ರೆ ಆಯಿತು. ಏನಕ್ಕಪ್ಪ ನಿಮ್ಗೆ ಅಷ್ಟೊಂದು ಆಟ? ಇಲ್ಲಿ ನಾವು ಹೇಳ್ತಿದೀವಿ ನಮ್ಮ ಪವಿತ್ರವಾದ ಸ್ಥಳ, ನಮ್ಮ ಜ್ಯೋತಿರ್ಲಿಂಗಗಳ ಒಂದು ಬಿಟ್ಬಿಡಿ. ಕೊರೋನಾದಲ್ಲಿ ಹಾಸ್ಪಿಟಲ್ ಇರಲಿಲ್ಲ, ನಮ್ಮ ಮಸೀದಿಗಳು ಬಿಟ್ಕೊಟ್ವಿ, ಹಿಂದೂಗಳು ಬಂದ್ರು, ಒಂದ್ ನಿಮಿಷ ಅಶೋಕ್ ಗೌಡ್ರು, ನರಸಿಂಹರಾವ್ ಕಾಂಗ್ರೆಸ್ ಸರ್ಕಾರದ ಪ್ರಧಾನಿಗಳಾಗಿದ್ದಾಗ 1992ರಲ್ಲಿ ಈ ಒಂದು ಕಾಯ್ದೆ ಇತ್ತಿದ್ದಾರೆ, ಪೂಜಾ ಸ್ಥಳಗಳ ಕಾಯ್ದೆ 1991. ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದೆ ಕಾನೂನ್ಗೆ ಪ್ರತಿಯೊಬ್ರು ಕೂಡ ತಲೆ ಬಾಗ್ಲೇಬೇಕು ಅಂತ. 1947 ಆಗಸ್ಟ್ 15 ಸ್ವತಂತ್ರ ಬಂದ ಬಳಿಕ ಯಾವ್ಯಾವ ಧರ್ಮದವರು ಯಾವ್ಯಾವ ಸ್ಥಳಗಳಲ್ಲಿ ಪೂಜೆಗಳನ್ನ ಪುನಸ್ಕಾರಗಳನ್ನ ಮಾಡ್ತಿದ್ದಾರೋ ಅದು ಯಥಾವಸ್ಥೆಯಾಗಿರಬೇಕು ಅಂತ ಹೇಳಿ. ವೆರಿ ಗುಡ್ ಪ್ರಶ್ನೆ. ಇದರಲ್ಲಿ 2 ವಿಚಾರ ಇದೆ. 8 ಕಾನೂನುಗಳು ಸಬ್ ಕ್ಲಾಸಸ್ ಇದಾವೆ. ಅದರಲ್ಲಿ ASIಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನ ಇದರಲ್ಲಿ ಹೊರಡಲಾಗಿದೆ. ಒಂದು. ಎರಡನೇದು, ಇದೇ ಸುಪ್ರೀಂ ಕೋರ್ಟ್ ಅವರು 2018-19 ಕ್ಲಿಯರ್ ಕಟ್ಟಾಗಿ ಅಬ್ಸರ್ವೇಷನ್ ಮಾಡಿದ್ದಾರೆ. 8 ಕಾನೂನುಗಳನ್ನು ನೀವು ಬದಲಿಸಲೇಬೇಕು. 2 ಕಾನೂನು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾರೆ. ವಕಾಫ್ ಆ್ಯಕ್ಟು ಆಫ್ 1955 ಅಮೆಂಡೆಡ್ ಇನ್ 1973-74 ಅಂಡ್ ಅಗೈನ್ ಅಮೆಂಡೆಡ್ ಇನ್ 1995. ಜೊತೆಗೆ ಇದೇ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಪ್ಲೀಸ್ ರಿಪೀಲ್ ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಅವರು ಅಬ್ಸರ್ವೇಷನ್ ಅಲ್ಲಿ ಹೇಳಿದ್ದಾರೆ. ಇದು ಪ್ಲೀಸ್ ರಿಪೀಲ್ ಹೇಳಿಲ್ಲ. ಒಂದ್ ನಿಮಿಷ, ಪ್ಲೀಸ್ ರಿಪೀಲ್ ಹೇಳಿಲ್ಲ. ವಾಟ್ ಈಸ್ ಯುವರ್ ಸ್ಟ್ಯಾಂಡ್ ಅಂತ ಸರ್ಕಾರ ಕೇಳಿದೆ. ಒಂದ್ ನಿಮಿಷ, ಅದ್ರ ಮೇಲೆ ಇದಂದ್ರೆ ಅರ್ಥ ಏನು? ಇದರ ಅರ್ಥ ಏನು ಅಂದ್ರೆ ಈ 2 ಆಕ್ಟ್ಗಳ ಜೊತೆಗೆ ಬೇರೆ ಇನ್ನೊಂದು ನಾನು ಇವತ್ತು ಡೈರಿ ತಂದಿಲ್ಲ, ಅವತ್ತು ಇದೇ ಮಾಧ್ಯಮದಲ್ಲಿ ಹೇಳಿದ್ದೀನಿ ಯಾವ್ಯಾವ ಕಾನೂನು ಅಂತ ಹೇಳಿ. ಆ 8 ಕಾನೂನುಗಳನ್ನ ಕ್ಲಿಯರ್ ಕಟ್ಟಾಗಿ ಈ ದೇಶದಲ್ಲಿ ಏನು ಈ ಧಾರ್ಮಿಕ ಫ್ಯಾಬ್ರಿಕ್ನ ನಾವು ಎಲ್ಲರನ್ನೂ ಸಹ ಜೊತೆಲಿ ತೆಗೆದುಕೊಂಡು ಹೋಗಬೇಕು ಅಂತಹ ಒಂದು ಸಂದರ್ಭ ನಾವು ಪ್ರತಿದಿನ ಮಾಡ್ಕೊಂಡ್ಬಂದಿದ್ದೀವಿ. ಅಂದರೆ ಹಿಂದುತ್ವ ಈ ದೇಶದ ಮೂಲ ಸಂಸ್ಕೃತಿನೇ ಪ್ರತಿಯೊಬ್ಬರ ಜೊತೆಗೆ ನಾವೇನು ಹೇಳ್ತೀವಿ, ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನೋ ವಾಸುದೇವ ಕುಟುಂಬಂ ಅಂತ ಹೇಳ್ತೀವಿ. ಇನ್ನೂ ಒಂದಷ್ಟು ಮಂತ್ರಗಳಿವೆ ಅದಕ್ಕೆ, ಆಯಿತಾ? ಇರಲಿ. ಈ ಮೂಲ ಸಂಸ್ಕೃತಿ ನಂಬತಕ್ಕಂತಹ ಜನ ಎಲ್ಲಿದ್ದಾರೋ ಅಲ್ಲಿ ಯಾವುದು ಇನ್ನೊಬ್ರಿಗೆ ತೊಂದರೆ ಆಗೋದಿಲ್ಲ, ಆಯಿತಾ? ಬೇರೆ ಧರ್ಮಗಳಲ್ಲಿ ಏನಾಗ್ತದೆ, ನಾನೊಬ್ಬನೇ, ನನ್ನ ಬಿಟ್ಟರೆ ಇನ್ಯಾರಾದರೂ ಈ ದೇವ್ರನ್ನ ಬಿಟ್ಟು ಯಾರಾದರೂ ಪೂಜೆ ಮಾಡಿಲ್ಲ ಅಂದರೆ ಅವ್ರನ್ನೆಲ್ಲ ಕತ್ತರಿಸಿ ಅಂತಕ್ಕಂಥದ್ದು ಕೆಲವು ಧರ್ಮಗಳಲ್ಲಿದೆ. ಅದನ್ನು ನಾನು ಈ ಭಾರತದಲ್ಲಿ ನಮ್ಮ ಭಾರತದಲ್ಲಿ ಯಾರಿರ್ತಾರೆ ಅವರೆಲ್ಲ ಭಾರತೀಯರೇ ಅಂತ ನಾವು ಹೇಳ್ತೇವೆ. ನಾವು ಅವ್ರನ್ನ ಬೇರೆಯವರು ಅಂತಲೂ ಹೇಳಲ್ಲ, ಆಯಿತಾ? ನಾವು ಜೊತೆಲಿ ಕರ್ಕೊಂಡು ಹೋಗ್ಬೇಕಾದಾಗ ಅಬ್ದುಲ್ ಮಸ್ಜಿದ್ ಅಂತ ವ್ಯಕ್ತಿಗಳು ಈ ಭಾರತದಲ್ಲಿ ಯಾರು ಮೂಲ ಸಂಸ್ಕೃತಿನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರಲ್ಲ, ಚರಿತ್ರೆ ಸರಿಯಾಗಿ ಓದಲ್ಲ ಮತ್ತು ವೀರ್ ಸಾವರ್ಕರ್ ಬಗ್ಗೆ ತಿಳ್ಕೊಳ್ಳಲ್ಲ, ಇಂಥ ವ್ಯಕ್ತಿಗಳು ಯಾರೂ ಸಹ ಈ ದೇಶದಲ್ಲಿ ಸರಿಯಾದಂಥ ಇತಿಹಾಸನ ತಿಳ್ಕೊಳ್ತಕ್ಕಂಥ ಕೆಲಸ ಮಾಡಿದರೆ ಈ ರೀತಿ ಮಾತಾಡಲ್ಲ.